Hey, this is not out of Karnataka. ಕೂಲಿಂಗ್ ಲಾಕ್ ಮಾಡಿದ್ರೆ ನೀವು ಕೆಳಗಡೆ ಹೋಗಲ್ಲ. ಜಯ ಆಂಜನೇಯ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಕನ್ನಡದ ಹುಡುಗಿ ಸೋಲೋ ಟ್ರಾವೆಲರ್. ಮಾರ್ನಿಂಗ್ ಬೇಗ ಎದ್ದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಜರ್ನಿ ಮಾಡಿ ಬದಾಮಿಗೆ ಬಂದ್ಬಿಟ್ಟೆ. ಬದಾಮಿಗೆ ರೀಚ್ ಆಗುತ್ತಲೇ ಪಿಕಪ್ ಆ್ಯಂಡ್ ಡ್ರಾಪ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ ಆಗಿತ್ತು. ಅಡ್ವೆಂಚರ್ ಮಾಡೋಕ್ಕೆ ನಾನು ರೆಡಿ ಆಗಿದ್ದೆ. ಹೋಗಿದ ತಕ್ಷಣ ಕ್ಲೈಂಬಿಂಗ್ ಹೌಸ್ ನನ್ನ ವೆಲ್ಕಮ್ ಮಾಡೋಕ್ಕೆ ರೆಡಿ ಆಗಿತ್ತು. ರೂಮ್ಸ್ ಆರ್ ವೆರಿ ಹೈಜೆನಿಕ್ ಆ್ಯಂಡ್ ಕ್ಲೀನಿಂಗ್. ಮೇಂಟೆನೆನ್ಸ್ ಕೂಡ ಎವ್ರಿಥಿಂಗ್ ಸೂಪರ್. ಹಾಗೆ ನಾನು ಕೂಡ ಫ್ರೆಶ್ ಅಪ್ ರೆಡಿಯಾಗಿ ಬಂದೆ. ಸೊ ಅಡ್ವೆಂಚರ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನೋಡೋಣ. ರೆಡಿ ಟು ಸ್ಟಾರ್ಟ್ ದಿಸ್ ಅಡ್ವೆಂಚರ್. ಹಾಗೆ ಬೆಂಗಳೂರಿಂದ ಬೆಸ್ಟ್ ಫ್ರೆಂಡ್ಸ್ ಕೂಡ ಬಂದಿದ್ರು. ಮಾತಾಡ್ತಾ ಪರಿಚಯನೂ ಆದರು. ತಿಂಡಿ ತಿನ್ಕೊಂಡು ಗೈಡರ್ಸ್ ಜೊತೆ ಅಡ್ವೆಂಚರ್ ಪ್ಲೇಸಿಗೆ ಹೊರಟೇ ಬಿಟ್ವಿ. ಹೋಗ್ತಾ ಯಾವುದೇ ಕಾಡಲ್ಲಿ ಹೋಗ್ತಾ ಇದ್ದೀನೇನೋ ಅನ್ನೋ ಥರ ಫೀಲಿಂಗು. ಟ್ರಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು, ಮಹಾರಾಜರ ಕಾಲದಲ್ಲಿದ್ದ ಪುರಾವೆಗಳು ಎಲ್ಲವೂ ನನ್ನ ಸ್ವಾಗತಿಸೋ ಥರ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಬ್ಯೂಟಿಫುಲ್ ಹಿಲ್ಸ್ ವ್ಯೂ ಜೊತೆ ನಾನು ಹೊರಟೆ. ಹೋಗೋ ರೂಟ್ಗೆ ಸುಸ್ತಾಗ್ತಿದೆ. ನೋಡೋಣ. ತುಂಬ ಸ್ವಲ್ಪ ಟ್ರಕ್ ಮಾಡಿ ನಡ್ಕೊಂಡು ಹೋಗಬೇಕು. ಗೈಡರ್ಸ್ ಇರ್ತಾರೆ. ಸೊ ಅವ್ರು ಗೈಡ್ ಮಾಡ್ತಾರೆ, ನಾವು ಫಾಲೋ ಅಪ್ ಮಾಡ್ತಿದ್ದೀವಿ. ಒಂಥರ ಮಸ್ತಿದೆ ಪ್ಲೇಸ್, ಮಾತ್ರ ಸಖತ್ತಾಗಿದೆ. ಫೈನಲಿ ಪ್ಲೇಸ್ಗೇನೋ ರೀಚ್ ಆಗಿಬಿಟ್ವಿ. ಆದರೆ ಗೈಡರ್ಸ್ ಮಾತ್ರ ಸೂಪರ್. ಯಾಕಂದರೆ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಡಿಮೋಟಿವೇಟ್ ಮಾಡಲಿಲ್ಲ. ಮೋಟಿವ್ ಆಗಿದ್ರು, ಸಪೋರ್ಟಿವ್ ಆಗಿ. ಬೆಸ್ಟ್ ಬ್ರದರ್ಸ್. ಶಿವ ಅಂತ, ನಾನು ಪ್ರಾಪರ್ ಬದಾಮಿ ಅವನೇ. ನಾನು ಮತ್ತೆ ನಮ್ಮ ಟೀಮ್ ಏನಿದೆಲ್ಲ 9 ಇಯರ್ಸ್ ಅಂದ್ರೆ 2016 ಸ್ಟಾರ್ಟ್ ಮಾಡಿದೀವಿ ನಾವು. ಕರ್ನಾಟಕ ಮತ್ತೆ ಹಿಮಾಲಯದಿಂದ ಸರ್ಟಿಫಿಕೇಟ್ ಎಲ್ಲ ನಮ್ಮ ಹತ್ರ ಇದೆ. ಓಕೆ, ಇವಾಗ ನಾವ್ ಏನ್ ಮಾಡಿದ್ವಲ್ಲ, ಇದು ಟಾಪ್ ರೋಪ್ ನಾವ್ ಮಾಡಿದ್ದು ಲೀಡು. ಇವಾಗ ಟಾಪ್ ರೋಪ್ ಅಂದ್ರೆ ಮೇಲ್ಗಡೆಯಿಂದ ಏನ್ ಆಂಕರ್ ಆಗಿದಲ್ಲ, ಇದಕ್ಕೆ ನಾವು ಟಾಪ್ ರೋಪ್ ಕ್ಲೈಂಬಿಂಗ್ ಅಂತ ಕರಿತೀವಿ. ಈ ಬಿಸ್ನೆಸ್ ಸ್ಟಾರ್ಟಿಂಗ್ ಬಂದಾಗ ಏನಕ್ಕೆ ಗೊತ್ತಾ, ಫಿಸಿಕಲ್ ಗಿಂತ ಮೆಂಟಲಿ ವೀಕ್ ಆಗ್ತಾರ. ಏನಕ್ಕೆ? ಹೈಟ್ ಒಂದು, ಮತ್ತೆ ಎಕ್ವಿಪ್ಮೆಂಟ್ ಬಗ್ಗೆ. ಎಕ್ವಿಪ್ಮೆಂಟ್ ಬಗ್ಗೆ ಯಾವ್ದೇ ಭಯ ಇಲ್ಲ. ಓಕೆ, ಇವೆಲ್ಲ ಸರ್ಟಿಫೈಡ್ ಆಗಿ ಬಂದಿರೋದು ಎಕ್ವಿಪ್ಮೆಂಟ್. ಇವೆಲ್ಲ ಇಲ್ಲಿ ಎಲ್ಲ ಸರ್ಟಿಫಿಕೇಟ್ ಅಂದ್ರೆ UIA ಅಂದ್ರೆ ಎಲ್ಲ ಫಾರಿನ್ ಕಂಟ್ರಿಯಿಂದ, ಯೂನಿಯನ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆಯಿಂದ ಸರ್ಟಿಫಿಕೇಟ್ ಆಗಿ ಬಂದಿರುತ್ತೆ. ಇದ್ರ ಮೇಲೆ ಮೆನ್ಷನ್ ಆಗಿರುತ್ತೆ ನೋಡಿ. ಒಂದು KN ಅಂದ್ರೆ 100 kg, ಅಂದ್ರೆ 22 KN ಅಂದ್ರೆ ಎಷ್ಟು ಕೆಜಿ ಆಯ್ತು? 2200 kg. ನೀವು ಹಬ್ಬ ಅಂದ್ರೆ ಒಂದ್ 100 kg ಇರ್ಬೋದು. ನೀವು ಮೇಲ್ಗಡೆಯಿಂದ ಬಿದ್ದಾಗ ಅದು ಡಬಲ್ ಅಥವಾ ಟ್ರಿಬಲ್ ಆಗ್ಬೋದು. ಅಂದ್ರೆ 3000 ಆಗ್ಬೋದು, 300 ಆಗ್ಬೋದು. ಫಾಲೋ ಮಾಡಿದ್ರೆ ನಿಮ್ ಒಂದೇ ಒಂದು ಸ್ಕ್ರಾಚ್ ಆಗಲ್ಲ, ಏನೂ ಆಗಲ್ಲ. ನೀವು ಭಯ ಪಟ್ಟು ಎಕ್ಸ್ಟ್ರಾ ನೀವು ಏನಾದ್ರು ರಾಕ್ನ ಹಬ್ಕೊಂಡು ಅಥವಾ ಏನೋ ನೀವು ಎಕ್ಸ್ಟ್ರಾ ಬೈಕ್ ಮಾಡ್ತಿರಲ್ಲ, ಅಲ್ಲಿ ನಿಮ್ಗೆ ಸ್ವಲ್ಪ ಸ್ಕ್ರಾಚಸ್ ಆಗ್ಬೋದು ಅಷ್ಟೇ. ನಾವು ಇನ್ಸ್ಟ್ರಕ್ಟರ್ ಏನ್ ಹೇಳ್ಕೊಡ್ತಿಲ್ಲ ಅಷ್ಟು ಫಾಲೋ ಮಾಡಿದ್ರೆ ನಿಮ್ಗೆ ಏನು ಸ್ವಲ್ಪ ಆಗಲ್ಲ, ಭಾಳ ಟಯರ್ಡ್ ಆಗ್ಬೋದು ಅಷ್ಟೇ. ಓಕೆ, ಇವನ್ನ ಹತ್ಬೇಕಾದ್ರೆ ಏನು ಗೊತ್ತಾ, ಕಮ್ಯುನಿಕೇಶನ್ ಭಾಳ ಇಂಪಾರ್ಟೆಂಟ್. ಒಬ್ಬರು ಬೆಲೆಯರ್ ಅಂತ ಇರ್ತಾರೆ ಕೆಳಗಡೆ. ನಾವು ಮೇಲ್ಗಡೆ ಬರಬೇಕಾದ್ರೆ ಸಾಗರ್ ಅವ್ರು ಕೆಳಗಡೆ ಮಾಡ್ತಿದಾರಲ್ಲ, ಅವ್ರಿಗೆ ಬೆಲೆಯರ್ ಅಂತ ಕರಿತೀವಿ, ನನಗೆ ಕ್ಲೈಂಬರ್ ಅಂತ ಕರಿತೀವಿ. ಓಕೆ, ಒಂದ್ಸಲ ಡೆಮೋ ನೋಡಿಬಿಡಿ. ಓಕೆ, ನಂಗೆ 10ಅವ್ರಿಗೆ ಏನಂತಾರೆ, ಕ್ಲೈಂಬರ್ ಅಂತ ಕರೀತಾರೆ. ಕೆಳಗಡೆದವ್ರಿಗೆ ಬೆಲೆ ಅಂತಾರೆ. ನೀವು ಯಾವುದೇ ತರ ಏನೋ ಮೂವ್ ಮಾಡಬೇಕಾದ್ರೂ ಅವ್ರು ನಿಮ್ಗೆ ಕಮ್ಯುನಿಕೇಶನ್ ಮಾಡ್ಬೇಕು. ಕಮ್ಯುನಿಕೇಶನ್ ಇಂಪಾರ್ಟೆಂಟ್. ಇದು ಚಾಕ್ ಪೌಡರ್ ಏನಿದೆಲ್ಲ, ಚಾಕ್ ಪೌಡರ್ ಗ್ರಿಪ್ಪಿಗಲ್ಲ. ನೀವು ಬೈಕ್ ಏನೋ ಸ್ವೆಟ್ ಬರುತ್ತೆ ಗೊತ್ತಾ, ಆ ಸ್ವೆಟ್ ನ ಅವಾಯ್ಡ್ ಮಾಡಕ್ಕೆ. ಕ್ಲೈಂಬಿಂಗ್ ಚಿಕ್ಕ ಸ್ಟೆಪ್ ಹತ್ತಬೇಕು. ಲ್ಯಾಡರ್ ಹತ್ತಿರಲ್ಲ ಆ ತರ ಹತ್ತಬೇಕು. ಕ್ಲೈಂಬಿಂಗ್ ಅಲ್ಲಿ 3 ಪಾಯಿಂಟ್ ಕ್ಲೈಂಬಿಂಗ್ ಅಂತ ಕರಿತೀವಿ ನಾವು. ಅಂದ್ರೆ 2 ಕೈ 2 ಕಾಲು ಇದೆ ತಾನೆ, 2 ಕೈ ಇಲ್ಲಿ ಇಟ್ಕೊಂಡು ಮೂವ್ ಮಾಡಕ್ ಆಗಲ್ಲ, ಒಂದು ಫ್ರೀ ಬಿಡ್ಬೇಕು. ಹೌದಾ? ಓಕೆ, ಇವಾಗ 3 ಪಾಯಿಂಟ್ ಯಾವಾಗ್ಲೂ ನೀವು ಹತ್ಬೇಕಾದ್ರೆ 3 ಪಾಯಿಂಟ್ ಕ್ಲೈಂಬಿಂಗ್ ಅಲ್ಲೇ ಇರಬೇಕು. ನೀವು 2 ಪಾಯಿಂಟ್ ಕ್ಲೈಂಬಿಂಗ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಈ ತರ 2 ಬಿದ್ದಾಗ ಏನಾಗುತ್ತೆ, ಸ್ವಿಂಗ್ ಆಗೋ ಚಾನ್ಸ್ ಇರುತ್ತೆ. ಕಂಪಲ್ಸರಿ 3 ಪಾಯಿಂಟ್ ಅಟ್ಯಾಚ್ ಅಲ್ಲಿ ಇರಬೇಕು. ನೀವೇನಿರ್ಬೇಕು, ಡೀಪ್ ಪೊಸಿಷನ್ ಅಲ್ಲಿ ಇರಬೇಕು. ಅಂದ್ರೆ ನಿಮ್ ಲೆಗ್ಗೂ ಕಾಣುತ್ತೆ, ನಿಮ್ ಕೈಗೂ ಕಾಣುತ್ತೆ. ಹೋಗ್ಬೇಕಾದ್ರೆ ತುಂಬ
ಹೇಳ್ತೀವಿ. ಚಟ್ಪಟ್ ಇಲ್ಲಿ ಬೇಕಲಾಗಿರಲಿ. ಇಲ್ಲಿ ಕೈ ಮೇಲೆ ಇಟ್ಟು. ಹಾಂ ಸರಿ ಆಗುತ್ತೆ. ಎಸ್, ಇವಾಗ ಅಲ್ಲಿ ಕಚ್ಕೊಂಡಿದೆ ಅದು ಶೂಸು. ಫುಲ್ ಮಾಡಿ ಅಷ್ಟೇ, ಹ್ಯಾಂಡಿಂದ ಫುಲ್ ಮಾಡಿ. ಇಲ್ಲಿ ಇಡು ಮೇಲೆ. ಇದು ರೋಪ್ ಇಡಬೇಡ, ಒನ್ಲಿ ಫಾರ್ ರೋಪ್. ಆಗುತ್ತೆ ಕೈ ಮೇಲೆ ಹಾಕು. ಫುಲ್ ಮಾಡಿ ಸ್ವಲ್ಪ ಹೇಳಿ. ಕಮಾನ್ ನಿಂತ್ಕೋ, ಪುಷ್ ಕೊಡು. ನೈಸ್ ಆಗಲ್ಲ. ಕೈ ಕೊಡು ಮೇಲೆ, ಪುಷ್ ಕೊಡು. ನೀವು ಲೆಗ್ ಮೇಲೆ ತಗೋಬೇಕು ಪ್ರಾಪರ್ ಆಗಿ, ಅಂದ್ರೆ ಫುಲ್ ಮಾಡು. ನೀವು ಹೋಯ್ದಲ್ಲ ಟೋನೈಸ್ ಮಾಡಬೇಕು. ಲಾಂಗ್ ಮುಂದೆ ಹಂಗೆ ಹತ್ಬೇಕಾದ್ರೆ ಬಾಡಿನ ಡಿ ಪೊಸಿಷನ್ ಇರಲಿ. ನೀವು ಎಲ್ ಪೊಸಿಷನ್ ಹೋಗ್ತಾ ಇದ್ದೀರಾ? ಅತ್ತೆ ಬರುತ್ತೆ ಮೇಲೆ. ಮೇಡಮ್ ಫಸ್ಟ್. ಎಸ್, ಇವಾಗ ಕಾಣುತ್ತಾ? ಏನು ಕಾಣ್ತಲ್ಲ. ಓಕೆ ರೈಟ್ ಲೆಗ್ ಮೇಲೆ ನಿಂತೋಳಿ. ರೈಟ್ ಲೆಗ್ ಮೇಲೆ ನಿಂತೋಗ್ಬೇಕು. ಕೆಳಗಡೆ ನೋಡಿ ಮೇಡಮ್, ಟ್ರ್ಯಾಕ್ ಇದೆಯಲ್ಲ ಕೆಳಗಡೆ. ಎಸ್, ಇವಾಗ ಲೆಫ್ಟ್ ಲೆಗ್ ಲೆಫ್ಟ್ ಸೈಡ್ಗೆ. ಎಸ್, ಬಂದಲ್ಲಿ ಕೇಳಿರಂತ ಹೇಳ್ತಾರೆ ಅವರು. ಆಯ್ತು. ಇವಾಗ 50% ಹತ್ತಿದ್ರೆ ಇನ್ನೊಂದು ಸ್ವಲ್ಪ 40% ಅಷ್ಟೇ ಇದೆ. ಚಿಕ್ಕ ಪಿಂಚ್ ಇದೆ ಅಲ್ಲ ಮನೆಯಲ್ಲಿ, ಇವಾಗ ಸುಟ್ಬೇಕಾದ್ರೆ ಪಿಂಚ್ ಇದೆ ಅಲ್ಲ ಆ ಥರ. ಅದನ್ನ ಅಷ್ಟೇ ಇಟ್ಕೊಂಡು ಮೂವ್ ಮಾಡಿ. ಕಾಲ್ ಮೇಲೆ ರೈಟ್ ಲೆಗ್ ಮೇಲೆ ತಗೊಳ್ಳಿ. ಲೆಫ್ಟ್ ಲೆಗ್ ಪ್ರಾಪರ್ ಆಗಿಡಿ. ಲೆಫ್ಟ್ ಲೆಗ್ ಲೆಫ್ಟ್ ಪ್ರಾಪರ್ ಆಗಿಡಿ. ಇನ್ನೂ ಸ್ವಲ್ಪ. ಅದೇ ಕರೆಕ್ಟ್. ಇವಾಗ ರೈಟ್ ಲೆಗ್ ಮೇಲೆ ತಗೊಳ್ಳಿ. ಹಂಗೆ ರೈಟ್ ಅಲ್ಲಿ ಮೇಲೆ ಇಡಿ. ಇನ್ನೂ ರೈಟ್ಗೆ. ನಿಂತ್ಕೊಳ್ಳಿ ಅದ್ರ ಮೇಲೆ. ಅದೇ ಸಿಗತ್ತೆ. ಎಲ್ಲ ಸಿಗ್ತಾ ಬೇಬಿ. ಕಮಾನ್, ಆಗುತ್ತೆ ಅಷ್ಟೇ. ಫುಲ್ ಮಾಡಿ ಬಾಡಿನ. ಎಸ್, ಅಷ್ಟೇ ಈಸಿ ಇದೆ. ಹತ್ತಿ ಬಿಡಲ್ಲ. ರೋಪ್ ಟೈಟ್ ಇದೆ. ಹತ್ತಿ. ಆಗುತ್ತೆ ಹತ್ತಿ. ಹಂಗೆ ಸ್ವಲ್ಪ ಮುಂದೆ ಮಾತ್ರ ಮೇಲ್ಗಡೆ ಕಾಣಲ್ಲ. ಆಗುತ್ತೆ ಹತ್ತಿಯಲ್ಲಿ. ಪಿಂಚ್ ಚಿಕ್ಕದಿದೆ ಅಲ್ಲ, ಅದೇ ಪಿಂಚ್ ಗ್ರಿಪ್ಸ್ ಮೇಡಮ್. ಟೈಮ್ ಬ್ರದರ್ 4th ರೂಟ್ ಟ್ರೈ ಮಾಡ್ತಿದ್ದಾರೆ. ನೀವು ಹತ್ತಬೇಕಾದ್ರೆ ಫೋಕಸ್ ಆಗಿ ರಾಕ್ ಮಾಡಿ, ಭಯನಲ್ಲ. ಯಾವುದೇ ಕಾರಣಕ್ಕೂ ಎಲ್ಲ ಸಿಕ್ಕಿರುತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡಿ. ಒನ್ಲಿ ಫಾರ್ ರಾಕ್ ಮಾಡಲೇ. ಜಯ ಆಂಜನೇಯ. ಸೂಪರ್. ಇವಾಗ ಏನು ಮೂವ್ ಮಾಡೋದಲ್ಲ, ಇದೇ ಸೇಮ್ ಮೂವ್ ಮಾಡಿದ್ರೆ ಬೇಗ ಹೋಗ್ತೀರಾ. ಲೆಗ್ ಮೇಲೆ ತಗೋ. ಲೆಗ್ ಇನ್ನೂ ಸ್ವಲ್ಪ ಎರಡು. ಎಸ್, ನಿಂತು ಇವಾಗ. ಎಸ್, ಸೇಮ್ ಎಷ್ಟೇ ಈಜಿ. ಜಾಸ್ತಿ ವೇಟ್ನ ನಿಮ್ಮ ಲೆಗ್ ಮೇಲೆ ಕೊಟ್ಟರೆ ಬೇಗ ಹೋಗ್ತೀರಾ. ಎಸ್, ಇನ್ನೂ ಸ್ವಲ್ಪ. ಬರಲ್ಲ, ನೀವು ಹೋಗ್ಬೇಕಂತ. ಮಂಡಿ ಹಚ್ಚೋಡೋಕೆ. ಹೋಗಿ, ಇವಾಗ ಈಜಿ ಇದೆ. ಎಲ್ಲ ರಾಕ್ ಅದು. ಎಸ್, ಸೂಪರ್, ಚೆನ್ನಾಗತ್ತೆ ಇದರ. ಫಸ್ಟ್ ಟೈಮ್ ಸ್ವಲ್ಪ ಗೊತ್ತಾಗಲಿಲ್ಲ. ಸೆಕೆಂಡ್ ಆ್ಯಂಡ್ ಥರ್ಡ್ 4th A ರೂಟ್ಸ್ 4th ಟೈಮ್ಸ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ರಾಕ್ ಕ್ಲೈಂಬಿಂಗ್ ಮಾಡಿದೆ ವಿತ್ ರೈಟ್ ಪರ್ಸನ್ಸ್. ಸ್ವಲ್ಪ ಭಯ ಇತ್ತು, ಬಟ್ 3rd ಆ್ಯಂಡ್ 4th ರೂಟ್ ಏನು ಟ್ರೈ ಮಾಡಿದೆ ಹತ್ತುವಾಗ ಇದ್ದಿದ್ದ ಭಯ ಕೂಡ ಹೊರಟೋಗಿತ್ತು. ಹೀಗೆ ರಾಕ್ ಕ್ಲೈಂಬಿಂಗಿನ ಏನಾದರೂ ಕಾಂಪಿಟೇಷನ್ ಕೊಟ್ಟರೆ ನಾನೇ ಫಸ್ಟ್ ಬರ್ತೀನೇನೋ ಅನ್ನೋ ರೇಂಜಿಗೆ ಫೀಲ್ ಆಯಿತು. ಕಮಾನ್, ಲೆಫ್ಟ್ ಲೆಗ್ ಅಥವಾ ರೈಟ್ ಲೆಗ್ ಮೇಲೆ ತೊಳಿ. ಲೆಫ್ಟ್ ಲೆಗ್ ಲೆಫ್ಟ್ ಸೈಡ್ ಇದೆ ನೋಡಿ. ಇನ್ನು ಮೇಲೆ ಲೆಫ್ಟ್ ಸೈಡ್ಗೆ.
Done. ಓಕೆ ಅಲ್ಲೇ Yeah, leave done. ಹೋಗು. Yeah, okay, lean back. ಕ್ಲಾಂಬಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಊಟ ಮಾಡ್ಕೊಂಡ್ವಿ. ಹಾಗೆ ಮುಂದಿನ ಅಡ್ವೆಂಚರ್ಗೆ ರೆಡಿ ಆದ್ವಿ, ರಾಪ್ಲಿಂಗ್. ಇದ್ರ ವಿಡಿಯೋ ಪಾರ್ಟ್ 2ದಲ್ಲಿ ಕಮಿಂಗ್ ಸೂನ್. ನಾನು ನಿಮ್ಮ ಸೋಲೋ ಟ್ರಾವೆಲರ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Sunshine